ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಉತ್ತರಾಧಿಕಾರಿ ಕದನ ಅಂತಕ್ಕಂಥದ್ದು ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡುಬರ್ತಾ ಇಲ್ಲ. ಮೇಲಿಂದ ಮೇಲೆ ಮಾತಾಡಿದವರೇ ಮತ್ತೆ ಮಾತಾಡ್ತಾ ಇದ್ದಾರೆ, ಮತ್ತೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಕದನ ಮತ್ತೆ ಯತೀಂದ್ರ ಅವರು ಮಾತನಾಡಿದ್ದಾರೆ. ನಾನು ಏನು ಹೇಳಬೇಕೋ ಹೇಳಾಗಿದೆ, ಅನಗತ್ಯವಾಗಿ ಮತ್ತೆ ಮಾತಾಡಿ ವಿವಾದವನ್ನು ಸೃಷ್ಟಿಸಲ್ಲ. ಹೇಳಿಕೆ ವಿವಾದ ಪಡೆದ ಬೆನ್ನಲ್ಲೇ ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಇದರ ಬಗ್ಗೆ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ. ಪಕ್ಷದ ಆಂತರಿಕ ವಿಚಾರ ಪಕ್ಷದ ಒಳಗೆ ಮಾತಾಡ್ತೀನಿ, ಆದರೆ ನನ್ನ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಮಾತಾಡಲ್ಲ ಅಂದ್ಕೊಂಡೆ ಮತ್ತೆ ಮಾತಾಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ನಂತರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಏನು ಹೇಳಿಕೆ ಕೊಟ್ಟಿದ್ರು ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಎಲ್ಲವನ್ನೂ ಬಹಿರಂಗವಾಗಿ ಮಾತನಾಡ್ಬಿಟ್ಟು ಈಗ ಪಕ್ಷದ ಆಂತರಿಕ ವಿಚಾರ ಪಕ್ಷದ ಒಳಗೆ ಮಾತಾಡ್ತೀನಿ ಅಂತ ಇದ್ದಾರೆ. ಏನೆಲ್ಲ ಈಗ ಅವರ ಹೇಳಿಕೆಯಿಂದ ಡ್ಯಾಮೇಜ್ ಆಗಬೇಕು ಎಲ್ಲವೂ ಕೂಡ ಆಗಿದ್ದಾಯಿತು, ಎಲ್ಲ ರಿಯಾಕ್ಟ್ ಮಾಡಿದ್ದಾಯಿತು, ಪಕ್ಷಕ್ಕೆ ಒಂಥರ ಇರುಸು ಮುರುಸು ಉಂಟು ಮಾಡಿದ್ದಾಯಿತು, ಎಲ್ಲವೂ ಆಯಿತು. ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಕೊಟ್ಟಿರಲಿ, ಯಾರು ಏನೇ ಮಾಡಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳಿದ್ನಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ. ಪಕ್ಷದೊಳಗೆ ನಾನು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ. ಬೇರೆ ಏನಾದರೂ ಕೇಳಿ ಸರಿ. ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷದೊಳಗೆ ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡೋದು. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ, ಅಷ್ಟೇ. ಅಫ್ಕೋರ್ಸ್ ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ಥರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರೋವಂಥ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಇಷ್ಟೆಲ್ಲ ಮಾತುಗಳ ಜೊತೆಗೆ ಮತ್ತೊಮ್ಮೆ ನಮ್ಮ ತಂದೆಯವರು 5 ವರ್ಷ ಪೂರ್ಣಾವಧಿಯನ್ನು ಪೂರೈಸ್ತಾರೆ, 5 ವರ್ಷನೂ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಟ್ ನವೆಂಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತೆ, ಅದೆಲ್ಲ ಬರೀ ಊಹಾಪೋಹ. ಇಂದಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರೆ ಅಂತ ಹೇಳಿದ್ದಾರೆ. ನಿಮಗೇನೋ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸರ್, ಅಂದರೆ ಬಂದಾಗ ನೋಡ್ಕೊಳ್ಳೋಣ ಬಿಡಿ ಅಂತ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿರ್ತಕ್ಕಂಥದ್ದು. ಮೀಡಿಯಾ ಮುಂದೆ ಮಾತಾಡಲ್ಲ, ನನ್ನ ಮಾತಿಗೆ ನಾನು ಸ್ಪಷ್ಟೀಕರಣ ಕೊಟ್ಟಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಊಹಾಪೋಹ. 5 ವರ್ಷನೂ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಆ್ಯಕ್ಚುಲಿ ಈ ಥರದ ಹೇಳಿಕೆಗಳು ಕೂಡ ಕೊಡಬಾರ್ದು, ಆದರೆ ಆ ಮಾತನ್ನು ಅವರು ಮತ್ತೆ ಆಡಿದ್ದಾರೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಸೊ ಅಲ್ಲಿಗೆ ಕೆಲವೊಂದು ವಿಚಾರ ಬಗ್ಗೆ ಹೇಳಿದ್ದಾರೆ. ಮೊನ್ನೆಯ ವಿವಾದಿತ ಹೇಳಿಕೆಯ ಬಗ್ಗೆ ಮತ್ತೆ ಕಮೆಂಟ್ ಮಾಡಲ್ಲ. ಪಕ್ಷದ ಆಂತರಿಕ ವಿಚಾರ ಪಕ್ಷದ ಒಳಗೆ ಮಾತಾಡ್ತೀನಿ. ನನ್ನ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ. ನನ್ನ ಹೇಳಿಕೆಗೆ ಇವತ್ತು ಸ್ಟಿಕ್ ಆನ್ ಆಗಿದ್ದೀನಿ, ಬದ್ಧನಾಗಿದ್ದೀನಿ. 5 ವರ್ಷ ಸಿದ್ದರಾಮಯ್ಯನವರೇ CM. ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಆಡಿರ್ತಕ್ಕಂಥದ್ದು.
ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಬಹಿರಂಗವಾಗಿ ಮಾತಾಡಿದ್ದಾಯ್ತು, ಹೇಳಿಕೆಯನ್ನು ಕೊಟ್ಟಿದ್ದಾಯ್ತು, ಈಗ ಇದು ಪಕ್ಷದ ಆಂತರಿಕ ವಿಚಾರ, ಪಕ್ಷದ ಒಳಗಡೆ ಮಾತಾಡ್ತೀನಿ ಅಂತಾರೆ, ನನ್ನ ಹೇಳಿಕೆನಲ್ಲಿ ತಪ್ಪಿಲ್ಲ ಅಂತಾರೆ, ಸಿದ್ದರಾಮಯ್ಯನವರೇ 5 ವರ್ಷ CM ಅಂತಾರೆ, ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ, ಕೊನೆಗೆ ನಿಮಗೆ ನೋಟಿಸ್ ಕೊಡ್ತಾರೆ ಅಂದಾಗ ಬಂದಾಗ ನೋಡ್ಕೊಳ್ಳೋಣ ಅಂದರೆ ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂತನಾ ಅಥವಾ ಮುಖ್ಯಮಂತ್ರಿಯ ಪುತ್ರ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮಾತಾಡಿದ್ರ ಹೇಗೆ ಅಂತ? ಅರವಿಂದ್, ಮೀಡಿಯಾ ಮುಂದೆ ನಾನು ಏನು ಮಾತಾಡಲ್ಲ ಅಂತ ಹೇಳ್ತಲೇ ತಮ್ಮ ನಿಲುವುಗಳೇನು ಅನ್ನುವಂಥದ್ದನ್ನು ನೀಟಾಗಿ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೀಡಿಯಾ ಮುಂದೆ ಏನನ್ನೂ ಮಾತಾಡಲ್ಲ ಅನ್ನುವಂಥದ್ದಾಗಿದ್ರೆ, ಆಂತರಿಕ ವಿಚಾರ ಅನ್ನೋದಾದರೆ ಅಧಿಕಾರ ಹಸ್ತಾಂತರ ವಿಚಾರವೂ ಕೂಡ ಪಕ್ಷದ ಆಂತರಿಕ ವಿಚಾರ. ಅದನ್ನಂತೂ ಇವತ್ತಂತೂ ಇನ್ನೂ ಕ್ಲಿಯರ್ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿ ಅಂತ ಅಂದರೆ ಪಕ್ಷದಲ್ಲಿ ಈಗ ಎದ್ದಿರುವಂಥ ವಿಚಾರಗಳು ಏನೇನಿದೆಯೋ ಅದೆಲ್ಲದಕ್ಕೂ ಕೂಡ ನಾನು ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಯಲ್ಲೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಂಥದ್ದು. ನಾನು ಮೀಡಿಯಾ ಮುಂದೆ ಏನನ್ನೂ ಮಾತಾಡಲ್ಲ ಅಂತ ಹೇಳ್ತಲೇ ತಮ್ಮ ಸ್ಟ್ಯಾಂಡ್ಗಳೇನು, ಕಳೆದ 3-4 ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಎದ್ದಿರುವಂತಹ ಏನು ದೊಡ್ಡ ಮಟ್ಟದ ಅಪಸ್ವರಕ್ಕೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ನಾನು ಅವತ್ತು ಹೇಳಿರುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಅಲ್ಲಿಗೆ ನೋಟಿಸ್ ವಿಚಾರ ಇರ್ಬೋದು ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ವಿಚಾರ ಇರ್ಬೋದು, ಅದ್ಯಾವುದಕ್ಕೂ ನನಗೆ ಸಂಬಂಧ ಇಲ್ಲ. ನನ್ನ ನಿಲುವುಗಳೇನಿದ್ದಾವೆ ಅದನ್ನು ನಾನು ಸ್ಪಷ್ಟಪಡಿಸೋದರಲ್ಲಿ ನಾನು ಬದ್ಧ ಅನ್ನುವಂಥದ್ದನ್ನು ಮತ್ತೊಮ್ಮೆ ಮೈಸೂರಿನಲ್ಲಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಕ್ಲಿಯರ್ ಮಾಡಿರುವಂಥದ್ದು. ಪಕ್ಷದ ನೋಟಿಸ್ ಬಂದರೆ ಆಗ ನೋಡ್ಕೊಳ್ತೀನಿ ಬಿಡಿ ಅನ್ನುವಂಥದ್ದರ ಅರ್ಥ ಡೋಂಟ್ ಕೇರ್ ಅನ್ನುವಂಥದ್ರಲ್ಲಿ ಬೇರೆ ಯಾವುದೇ ರೀತಿಯಂತಹ ಅನುಮಾನಗಳಿಲ್ಲ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಈ ಹಿಂದೆ ಏನು ಮಾತನಾಡ್ತಾ ಇದ್ರು ಇವತ್ತು ಅಂಥದ್ದೇ ಮಾತನಾಡಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಂತೂ ನಾನು ಅನಗತ್ಯ ಗಿಂದಲ ಯಾವುದನ್ನು ಕೂಡ ಅವರು ಹೇಳಿಲ್ಲ. ಅವರು ಹೇಳಿದ್ದಂಥದ್ದು ನಾನು ಹೇಳಿದ್ದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಅಲ್ಲಿಗೆ ಸ್ಟಿಕಾನ್ ಆಗಿದ್ದಾರೆ. ಅವತ್ತಿನ ಹೇಳಿಕೆಗೆ ಯಾರು DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಅದರಿಂದ ಒಂದು ಹೆಜ್ಜೆಯನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯ ಹಿಂದೆ ಸದ್ದಿಲ್ಲ. ಭಾಳಷ್ಟು ಜನ ಅಂದ್ಕೊಂಡಿದ್ರು ಎಲ್ಲೋ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೆಜ್ಜೆ ಹಿಂದೆ ಸರಿಬೋದೇನೋ ಆ ಹೇಳಿಕೆಯಿಂದ ಅಂತ. ಆ ಮನಸ್ಥಿತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇಲ್ಲ, ನಾನು ಅವತ್ತಿನ ಹೇಳಿಕೆಯಲ್ಲಿ ಯಾವುದೇ ರೀತಿಯಂತಹ ತಪ್ಪಿಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಮಾಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನೇ ಮುಖ್ಯಮಂತ್ರಿಗಳ ಮಗ, ನನಗೆ ಯಾರು ನೋಟಿಸ್ ಕೊಡ್ತಾರೆ, ಕೊಟ್ಟರು ಉತ್ತರ ಕೊಟ್ಕೊಂಡ್ರೆ ಆಯಿತು ಅನ್ನೋ ರೀತಿಯಲ್ಲಿ ಜೊತೆಗೆ ಅವರ ಹೇಳಿಕೆಗೆ ಅವರು ಬದ್ಧರಾಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಇವತ್ತು ಮಾತಾಡಿದ್ದಾರೆ.